ನಮ್ಮ ಕರ್ನಾಟಕದ ನಮ್ಮ ಹೆಮ್ಮೆಯ ಮೈಲಾರ ಕಾರ್ಣಿಕೋತ್ಸವಕ್ಕೆ ಕೇವಲ ಒಂದು ದಿನ ಮಾತ್ರ ಬಾಕಿ ಇದೆ. ನಾನಂತೂ ಈ ವರ್ಷದ ಕಾರ್ಣಿಕ ರಾಮಪ್ಪಜ್ಜನ ನುಡಿಗಾಗಿ ಅತೀವ ಕುತೂಹಲದಿಂದ ಕಾದಿದ್ದೇನೆ. ಈ ಕಾರ್ಣಿಕ ನುಡಿಯುವ ರಾಮಪ್ಪಜ್ಜ ತಾನೇರುವ ಬಿಲ್ಲನ್ನ ಭಕ್ತಿಪೂರ್ವಕವಾಗಿ ಪ್ರತಿನಿತ್ಯ ಪೂಜೆಗೈಯುತ್ತಾರೆ. ವಿಧ ವಿಧವಾದ ಸುಂದರ ಹೂವುಗಳಿಂದ ಡಂಕನ ಮರಡಿಯಲ್ಲಿರುವ ಬಿಲ್ಲನ್ನ ತಾನು ಉಪವಾಸವಿರುವ 11 ದಿನಗಳ ಕಾಲ ಭಕ್ತಿ ಭಾವದಿಂದ ನಯವಿನಯಗಳಿಂದ ತದೇಕ ಚಿತ್ತವಾಗಿ ಪೂಜಿಸಿ ಜಗದ ಭವಿಷ್ಯವಾಣಿಗೆ ಸಿದ್ಧರಾಗುತ್ತಾರೆ. ಈ ಕಾರ್ಣಿಕದ ರಾಮಪ್ಪಜ್ಜನನ್ನ ಅತಿ ಹತ್ತಿರದಿಂದ ನೋಡುತ್ತಿರುವುದೇ ನನ್ನ ಪಾಲಿನ ಪರಮ ಅದೃಷ್ಟವೆಂದು ನಾನು ಭಾವಿಸಿಕೊಂಡಿದ್ದೇನೆ. ಕಾರಣ ಕೋಟಿ ಕೋಟಿ ಜನತೆ ಇವರ ಒಂದು ನುಡಿಗಾಗಿ 1 ವರ್ಷದಿಂದ ಕಾದಿರುತ್ತಾರೆ. ಅದು ಅತಿ ಆಸಕ್ತಿಯಿಂದ, ಭಕ್ತಿಯಿಂದ, ಭಾವನೆಗಳಿಂದ. ವಂಶ ಪಾರಂಪರ್ಯವಾಗಿ ಮೈಲಾರಲಿಂಗನ ಸೇವೆಗೈದು ಆತನ ಸೇವೆಯೇ ಬದುಕಿನ ಕಾಯಕವನ್ನಾಗಿಸಿಕೊಂಡಿದ್ದಾರೆ ಈ ರಾಮಪ್ಪಜ್ಜ. ಇಡೀ ಜಗದ ಮೂಲೆ ಮೂಲೆಗಳಲ್ಲಿರುವ ತನ್ನ ಭಕ್ತರನ್ನ ಕಾರ್ಣಿಕದ ನೆಪದಲ್ಲಿ ತನ್ನ ನೆಲೆಯಾದ ಮೈಲಾರಕ್ಕೆ ಕರೆಸಿಕೊಳ್ಳುತ್ತಾನೆ ಮೈಲಾರಲಿಂಗೇಶ್ವರ. ದೂರದ ಆಂಧ್ರ ಪ್ರದೇಶ, ತೆಲಂಗಾಣ, ತಮಿಳುನಾಡಿನ ಭಕ್ತರು ಸಹಿತ ಇಲ್ಲಿ ಕಾರ್ಣಿಕದ ನುಡಿಯನ್ನಾಲಿಸಲು ಬಂದಿರುತ್ತಾರೆ. ಅಷ್ಟು ಮಹತ್ವ ಹಾಗೂ ಭಕ್ತಿಯ ನೆಲೆಯಾದ ಈ ಐತಿಹಾಸಿಕ ಮೈಲಾರ ಕಾರ್ಣಿಕ ನುಡಿಯಲು ಅಣಿಯಾಗಿದ್ದಾರೆ ನಮ್ಮ ಕಾರ್ಣಿಕದ ರಾಮಪ್ಪಜ್ಜ.